ಸಕ್ಕರೆ ನಾಡು ಮಂಡ್ಯದಲ್ಲಿ ದಿನೇ ದಿನೇ ಮನೆಗಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಎಸ್, ರಾತ್ರಿ ವೇಳೆ ಒಂಟಿ ಮನೆಗಳೇ ಇವರ ಮೇನ್ ಟಾರ್ಗೆಟ್. ಇನ್ನು ಮಂಡ್ಯದ ಬೂದನೂರು ಗ್ರಾಮದಲ್ಲಿ ಮನೆಗಳ್ಳತನಕ್ಕೆ ಯತ್ನಿಸಿದ್ದಾರೆ ಮನೆಗಳ್ಳರು. ಒಂಟಿಯಾಗಿ ಬಂದ ಯುವಕನೋರ್ವ ಮನೆಗಳ್ಳತನಕ್ಕೆ ಯತ್ನಿಸಿದ್ದಾನೆ. ಇನ್ನು ಯುವಕನ ಮನೆಗಳ್ಳತನ ಯತ್ನ ವಿಫಲಗೊಳಿಸಿದ್ದಾರೆ ನೆರೆಯವರು. ಸಿಸಿಟಿವಿಯಲ್ಲಿ ಮನೆಗಳ್ಳನ ವಿಫಲವಾದಂತಹ ಯತ್ನದ ಕುರಿತು ಏನು ಕೃತ್ಯ ಸೆರೆಯಾಗಿರುವಂತಹ ಘಟನೆ ನಡೆದಿದೆ. ಇನ್ನು ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಪಕ್ಕದ ಮನೆಯಲ್ಲಿನ ಶಬ್ದವನ್ನ ಕೇಳಿ ಎಚ್ಚರಗೊಂಡು ಹೊರಗೆ ಬರ್ತಾ ಇದ್ದಂತೆ ಕಳ್ಳ ಅಲ್ಲಿಂದ ಕಾಲು ಕಿತ್ತಿದ್ದಾನೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು. ಆತ ಬಂದಿದ್ದಾನೆ, ಗೇಟ್ನ ಬಳಿ ಕೂಡ ಬಂದು ಅಲ್ಲಿಂದ ಮೇಲತ್ತೋದಿಕ್ಕೋ ಅಥವಾ ಏನೋ ನೋಡಿ ಗಮನಿಸ್ತಾ ಇದ್ದೀರಾ, ಮೇಲತ್ತುತ್ತಾ ಇದ್ದಾನೆ. ಇನ್ನು ಅಷ್ಟರಲ್ಲಿ ಪಕ್ಕದ ಮನೆಯವರು ನೋಡಿಕೊಂಡು ಅವರು ಕೂಗಾಡಿದ್ದಾರೆ. ಹಾಗೆ ಅವರು ಹೊರಗಡೆ ಬರೋ ಅಷ್ಟರಲ್ಲೇ ಕಳ್ಳ ಅಲ್ಲಿಂದ ಕಾಲು ಕಿತ್ತಿರುವಂತಹ ಘಟನೆ ಮಂಡ್ಯದ ಬೂದನೂರು ಗ್ರಾಮದಲ್ಲಿ ನಡೆದಿದೆ. ಗಮನಿಸ್ತಾ ಇದ್ದೀರಾ, ಕಳ್ಳನ ಚಲನವಲನದ ದೃಶ್ಯಗಳು ಅಲ್ಲೇ ಇದ್ದಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂಥದ್ದು. ಮನೆಯಲ್ಲಿ ಯಾರೂ ಇಲ್ಲದನ್ನ ನೋಡಿಕೊಂಡು ಮನೆಯ ಗೇಟ್ ಬಳಿ ಬಂದು ಆತ ಗೇಟ್ ಹತ್ತೋದಿಕ್ಕೂ ಕೂಡ ಪ್ರಯತ್ನ ಪಟ್ಟಿರುವಂತಹ ದೃಶ್ಯಾವಳಿಗಳಿವು. ಮಂಡ್ಯದ ಬೂದನೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಎಸ್, ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ. ಮಂಡ್ಯದಲ್ಲಿ ಮನೆಗಳ್ಳರ ಹಾವಳಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದು, ಇಲ್ಲೊಬ್ಬ ಕಳ್ಳತನಕ್ಕೆ ಅಂತ ಎಂಟ್ರಿ ಕೊಟ್ಟು ಇನ್ನು ಪಕ್ಕದ ಮನೆಯವರು ಸೌಂಡ್ ಮಾಡಿದ್ದಕ್ಕೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಆತ ಯಾರು ಏನು ಅನ್ನೋದ್ರ ಕುರಿತಾಗಿ ಏನಾದರೂ ಮಾಹಿತಿ ಸಿಕ್ತಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಹೌದು ಮುದುಮಲ, ಏನು ಸಕ್ಕರೆ ನಾಡಲ್ಲಿ ಈಗ ಮನೆಗಳ್ಳತನದ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇರಬಹುದಂತದ್ದು. ನಿನ್ನೆ ರಾತ್ರಿ ಏನು ಒಂದು ಬೂದನೂರು ಗ್ರಾಮದ ಮನೆಯೊಂದರಲ್ಲಿ ಕಳ್ಳ ತನ್ನ ಒಂದು ಕೈಚಳಕವನ್ನ ತೋರ್ಲಿಕ್ಕೆ ಕೂಡ ಮುಂದಾದಂತ ದೃಶ್ಯಾವಳಿಗಳು ಕೂಡ ಈಗ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿರುವಂತದ್ದು. ಇದನ್ನ ಗಮನಿಸಿದಂತ ಪಕ್ಕದ ಮನೆಯವರು ಏನು ಒಂದು ಕಳ್ಳ ಬಂದಿರುವಂತಹ ಒಂದು ಸದ್ದನ್ನ ಕೂಡ ಮಾಡಿದಂತಹ ಸಂದರ್ಭದಲ್ಲಿ ಆ ಕಳ್ಳ ಅಲ್ಲಿಂದ ಕೂಡ ಪರಾರಿಯಾಗಿರುವಂತಹ ಘಟನೆ, ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೀತಾ ಇದ್ರು ಕೂಡ ಎಲ್ಲ ಒಂದ್ ಕಡೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸ್ತಾ ಇಲ್ಲ ಅಂತ ಹೇಳಿ ಕೂಡ ಸ್ಥಳೀಯರು ಒಂದು ಪೊಲೀಸ್ ಇಲಾಖೆಯನ್ನ ಕೂಡ ದೂರ್ತಾ ಇರುವಂತದ್ದು. ಅದೃಷ್ಟವಶ ಮನೆ ಕಳ್ಳತನ ಕೂಡ ಈಗ ನಡೆದಿಲ್ಲ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಮೊದಲು ಎಸ್, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.